ವೆಲ್ಕಮ್ ಟು ನ್ಯೂ ವ್ಲಾಗ್ ಗೈಸ್. ನಾನಿವತ್ತು ಊಟಿಲಿ ಸ್ಟೇ ಆಗಿದ್ದೀನಿ. ನೆನ್ನೆ ನೈಟ್ ಇಲ್ಲಿ ಆಗಿತ್ತು 9:30 ಸಮಥಿಂಗ್ ಆಗಿತ್ತು ಇಲ್ಲಿ ಬಂದು ಸ್ಟೇ ಆದಾಗ. ಇವಾಗ ಇಲ್ಲೆಲ್ಲ ರೆಡಿಯಾಗಿ ಹೊರಡೋಣ ಅಂದ್ಕೊಂಡಿದ್ದೀವಿ. ಒಂದು 6 ಪ್ಲೇಸಸ್ ಕವರ್ ಮಾಡ್ಬೋದಂತೆ. ಅವ್ರು ಹೇಳಿದ್ದಾರೆ ಯಾವ್ಯಾವ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ. ಅಷ್ಟು ಪ್ಲೇಸಸ್ನ ಕವರ್ ಮಾಡ್ತೀವಿ ಇವಾಗ. ಮತ್ತು ಅದೊಂದು ಟಾಯ್ ಟ್ರೈನ್ ಇದೆಯಲ್ಲ ಅದನ್ನು ನೋಡಬೇಕು, ಯಾಕಂದರೆ ಅದನ್ನು ವಾಪಸ್ ರೈಲ್ವೆ ಸ್ಟೇಷನ್ ಹೋಗಿ ಬುಕ್ ಮಾಡಬೇಕಂತೆ. ಅದನ್ನು ನಾನು ತಿರ್ಗ ನಾವು ಇವತ್ತು ನೈಟೇ ಮೈಸೂರಿಗೆ ಹೋಗಬೇಕು. ಅದಕ್ಕೆ ಒಂದು 5:30 6 ಹಂಗೆ ಮೈಸೂರಿಗೆ ಹೊರಡಬೇಕಂತೆ. ಅವ್ನು ಹೇಳಿದ ಪ್ರಕಾರ ಎಲ್ಲ 9:30 ಓಪನ್ ಆಗೋದಂತೆ. ನೋಡೋಣ ಅಂತ. ಇಷ್ಟು ಪ್ಲೇಸಸ್ ಇರುತ್ತೆ ತೋರಿಸ್ತೀನಿ. ಇಷ್ಟು ಪ್ಲೇಸಸ್ಸಲ್ಲಿ ಫಸ್ಟ್ 4 ಇದು 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 ಮತ್ತು ಇದೊಂದು 5ನೇ ಇದನ್ನು ನೋಡ್ಬೋದಂತೆ. ಇಷ್ಟು ಪ್ಲೇಸಸ್ ಬಿಟ್ಬಿಟ್ಟು ಮತ್ತು ಇದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತೆ, ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತೆ, ಇಷ್ಟು ನೋಡ್ಬೋದಂತೆ. ನನಗೆ ಈ ಬೋಟಲ್ಲಿ ಹೋಗೋಕೆ ಆಸೆ. ನೋಡೋಣ, ದೂರ ಇದೆಯಂತೆ. ಮತ್ತು ಇದೊಂದು ಟ್ರೈನು ಇದು 22 ಕಿಲೋಮೀಟ್ರ್ ಅಂತ ಇಲ್ಲಿಂದ. ಅದಕ್ಕೆ ಅದಲ್ಲದೆ ಅದಕ್ಕೆ ಟಿಕೆಟ್ ಬೇರೆ ಬುಕ್ ಮಾಡ್ಕೋಬೇಕಂತೆ. ನಾವೆಂತ ಮಾಡಿಲ್ಲ ಇನ್ನು. ಇವಾಗ ಬುಕ್ ಮಾಡ್ಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತೆ. ಅದಕ್ಕೆ ಆಗಲ್ಲ ಅಂದ್ಬಿಟ್ಟು ನೋಡಿ ಯಾವುದೋ BMW ಗಾಡಿ ನಿಂತಿದೆ. ಚೆಕ್ ಇಟ್ ಗೈಸ್, ಸೂಪರ್ ಲುಕ್. ತಮಿಳ್ನಾಡು ಗಾಡಿ ಅದು, ಹಿಮಾಲಯನ್ ಅದು XUV. ನಮ್ಮ ಗಾಡಿಯಲ್ಲಿ ನಿಂತಿದೆ ಹಿಂದ್ಗಡೆ. ನಮ್ಮ ಚಿಕ್ಕಪ್ಪನೇ ಡ್ರೈವ್ ಮಾಡಿದ್ದು ಫುಲ್ ಘಾಟ್ ಸೆಕ್ಷನು. ನಮ್ಮಪ್ಪಂಗಂತೂ ಅಷ್ಟೊಂದು ಡ್ರೈವಿಂಗ್ ಮಾಡಿ ಘಾಟ್ ಸೆಕ್ಷನಲ್ಲೆಲ್ಲ ಅಭ್ಯಾಸ ಇಲ್ಲ. ಅದಕ್ಕೆ ಚಿಕ್ಕಪ್ಪನೇ ಡ್ರೈವಿಂಗ್ ಮಾಡಿದ್ರು ಫುಲ್ಲು. ನೆನ್ನೆ ಬೆಳಿಗ್ಗೆ ಹೊಡೆದ್ರು ಅಪ್ಪ ಅಷ್ಟೇ. ಗುರುವಾಯೂರು ಲೋಕಲ್ ಹೊಡೆದ್ರು. ಮತ್ತು ಅಲ್ಲಿ ಶಂಕರಾಚಾರ್ಯರು ಕನಕದಾರ ಸ್ತೋತ್ರ ಹೇಳಿದ ಮನೆಗೆ ಹೋದ್ವಿ. ಅವ್ರು ಬಿಡಲಿಲ್ಲ. ಅಲ್ಲಿ ಪ್ರೈವೇಟ್ ಹೌಸ್ ಅಂತ ಅದು ಯಾರೋ ಬೈ ಮಾಡಿಬಿಟ್ಟಿದ್ದಾರಂತೆ ಇವಾಗ. ಅದಕ್ಕೆ ಅವ್ರು ಬಿಡಲ್ವಂತೆ. ಅದಕ್ಕೆ ಅದು ನೋಡೋಕ್ಕಾಗಲಿಲ್ಲ ನಾವು. ಅವ್ರೊಂದು ಮಹಾಲಕ್ಷ್ಮಿ ಟೆಂಪಲ್ ಇತ್ತು, ಅದು ದರ್ಶನ ಮಾಡ್ಕೊಂಡ್ವಿ ಅಷ್ಟೇ. ಇವಾಗ ಊಟಿ ಲೋಕಲ್ ಹೊಡಿಬೇಕು ಇವಾಗ. ಅದೆಲ್ಲ 9:30 ಓಪನ್ ಆಗುತ್ತಂತೆ. ಬನ್ನಿ ಹೊರಡೋಣ. ನಾವು ರೀಚ್ ಆದ್ವಿ ದೊಡ್ಡ ಬೆಟ್ಟ ಪೀಕ್. ಗಾಡಿಯಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಹೋದ್ರು ಚಿಕ್ಕಪ್ಪ ಫುಲ್ ಟ್ರಾಫಿಕ್ ಆಗೋಯಿತು. ಅದಕ್ಕೆ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಬರ್ತೀನಿ ಆಮೇಲೆ ಅಂದರು. ಇವಾಗ ಎಂಟ್ರ್ ಆಗ್ತಿದ್ದೀವಿ. ಏನಿದೆ ಇಲ್ಲಿ ಅಂತ ಗೊತ್ತಿಲ್ಲ ನನಗೂ. ಬರೀ ಶಾಪಿಂಗ್ ಮಾಡೋಕ್ಕೆ ಇದೆ ಇಲ್ಲಿ. ನೋಡೋಣ ಬನ್ನಿ. ಸಖತ್ ಚಳಿ ಇದೆ, ಪರವಾಗಿಲ್ಲ. ಅಂದರೆ ಬಿಸಿಲುಗಾಲದಲ್ಲಿ ಬಂದುಬಿಟ್ರೆ ಇಲ್ಲಿ ಮೈಸೂರಲ್ಲಿ ಎಷ್ಟು ಸೆಕೆ. ಮೈಸೂರು ಬೆಂಗಳೂರು ಓಹೋ ತುಂಬ ಸೆಕೆ ಇದೆ. ನೆನ್ನೆನೋ 40 ಹೋಗಿತ್ತಂತೆ. ಇಲ್ಲಿ ಒಂದು 24-22 ಹಂಗಿರುತ್ತೆ, ಪರವಾಗಿಲ್ಲ, ತಣ್ಣಕ್ಕಿದೆ. ರೂಮ್ ವೆಕೇಟ್ ಮಾಡಿದ್ವಿ ಬೆಳಗ್ಗೆನ. ರೂಮ್ ವೆಕೇಟ್ ಮಾಡಿ ಗಾಡಿಗೆಲ್ಲ ಲಗೇಜ್ ಹಾಕಿ ಇವಾಗ ಒಂದು 4-5 ಪ್ಲೇಸಿಗೆ ಹೋಗಿ ಒಟ್ಟಿಗೆ ನೈಟು ಒಂದು 5:30 6 o'clock ಹಂಗೆ ಹೊರಟ್ಬಿಡ್ತೀವಿ ಮೈಸೂರಿಗೆ. ಇವತ್ತೇನಾರ ಆಗಲಿ ಮೈಸೂರಿಗೆ ರೀಚ್ ಆಗಬೇಕು. ಮೆಟ್ಲು ಹತ್ತುತ್ತಾ ಇದ್ದೀವಿ. ಸಖತ್ತಾಗಿದೆ ಇಲ್ಲಿ. ಓಕೆ, ಮರಗಳು, ಗುಟ್ಟಗಳು, ರೋಡ್ಗಳು ಅಷ್ಟೇ ಚೆನ್ನಾಗಿದೆ, ಪರವಾಗಿಲ್ಲ. ಎಲ್ಲ ಚಿಕ್ಕ ಚಿಕ್ಕದು ಘಾಟ್ ಸೆಕ್ಷನ್ಸ್ ಅಲ್ವಾ ಎಲ್ಲ, ಅದಕ್ಕೆಲ್ಲ ಚಿಕ್ಕ ಚಿಕ್ಕ ರೋಡು ನೋಡಿ. ಮೋಸ್ಟ್ಲಿ ಅದೇ ವ್ಯೂ ಪಾಯಿಂಟ್ ಇರಬೇಕು. ಅವಾಗೆಲ್ಲ ನಿಂತ್ಕೋತಾ ಇದ್ದಾರಲ್ಲ. ಹೋಗ್ಬನ್ನಿ, ನಿಮ್ಗೆ ತೋರಿಸ್ತೀನಿ. ನಿಮಗೆ ತೋರಿಸ್ಬೇಕಂದ್ರೆ ಇದೊಂದು ಕ್ಯಾಮ್ರಾ ಇಟ್ಕೊಂಡು ಹೋದರೆ ಸಾಕಲ್ಲ. ನನ್ನ ಚಾನಲ್ಗಿನ್ನ ಜಾಸ್ತಿ ವ್ಯೂಸ್ ಬರಲಿ, ನನ್ನ ಚಾನಲ್ನ ಜಾಸ್ತಿ ಜನ ನೋಡಿ ಶೇರ್ ಮಾಡಿ. ನನ್ನ ಚಾನಲ್ನ ಎಸ್ಪೆಷಲಿ ಎಷ್ಟು 33 ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರೋದು ನನ್ನ ಚಾನಲ್ಗೆ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ಪ್ಲೀಸ್. ನೋಡಿ, ಇಷ್ಟು ದೂರ ಬರಬೇಕಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ ಗೊತ್ತಾ. 40 rupees ಕೊಟ್ಟು ಟಿಕೆಟ್ ತೊಗೊಂಡೆ. 4 ಜನಕ್ಕೆ ಒಬ್ಬೊಬ್ರಿಗೆ 10 ರೂಪಾಯಿ ಅಂತೆ. ಇದೇನೋ ಇಲ್ಲಿ ಕ್ವಿಕ್ ಬೀಟ್ಸ್ ಅಂದರೆ ದೊಡ್ಡ ಬೆಟ್ಟ ಏನೋ ತಿನ್ನೋಕ್ಕೆ. ಬನ್ನಿ ಫಸ್ಟ್ ವ್ಯೂ ಪಾಯಿಂಟ್ಗೆ ಹೋಗೋಣ ನಾವು. ಅಷ್ಟು ಪರ್ ಹೆಡ್ 10 rupees ಕೊಡೋಷ್ಟು ಇದೆಯಾ ನೋಡೋಣ ಬನ್ನಿ. ಸಖತ್ತಾಗಿದೆ ನನ್ನ ಪ್ರಕಾರ. ಇಲ್ಲಿ ನೋಡ್ತಿದ್ರೆ ಟವರು ಸಖತ್ತಾಗಿ ಕಾಣಿಸ್ತಿದೆ. ಬನ್ನಿ ನೋಡೋಣ. ಅಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ ಹೆಂಗಿದೆ ಫಸ್ಟ್ ನೋಡೋಣ ಬನ್ನಿ. ನಾನು ಈ ಟ್ರಿಪ್ಗೆ ಕಾಲರ್ ಮೈಕ್ ತರೋದು ಮರ್ತೋದೆ. ನಾನು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತೀನಿ ಅಂದರೆ ಸಾರಿ. ನೆಕ್ಸ್ಟ್ ಟ್ರಿಪ್ಪಿಂದ ಕರೆಕ್ಟಾಗಿ ತೋರಿಸ್ತೀನಿ. ಸಖತ್ತಿದೆ ಮಾತ್ರ ವ್ಯೂ ಇಲ್ಲಿ. ಮೇಲೆ ಹತ್ತೋಣ ಬನ್ನಿ.
ಮೇಲಿಂದ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ರಶ್ ಇದೆ, ನೋಡೋಣ. ನಾವು ತಿರ್ಗಾ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ಇವತ್ತು. ತಿರ್ಗಾ ಒಂದು 5 o'clock ಅಷ್ಟರಲ್ಲಿ ಹೊರಡ್ಬೇಕು ಇಲ್ಲಿಂದ. ಇನ್ನು ಫಾರೆಸ್ಟ್ ನನಗೇನು ಅನಿಸ್ತು ಅಂದರೆ ಮೇಲಿಂದ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಇಲ್ಲಿಂದಾನೇ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ ಮನೆ ನಿಮ್ಗೆ. ಇಲ್ಲಿ ಹೆಂಗೆ ವ್ಯೂ ಪಾಯಿಂಟ್ ಇದೆ, ಇಲ್ಲೇ ಬೇಕಾದ್ರೆ ಫೋಟೋ ತೆಗೆಸ್ಕೋಬೋದು, ಫೋಟೋ ತೆಗೊಡ್ತಾರೆ. ಯಾವುದು ಹೋಟ್ಲ್ ಅಡ್ಜಸ್ಟ್ ಆಗಲ್ಲ ನಮಗೆಲ್ಲ. ನೋಡ್ಬೇಕು ಇವಾಗ ಏನು ತಿನ್ನೋದು ಅಂತ. ಹೋಗಿ ಇಲ್ಲಿಂದ ತಿರ್ಗಾ ಬೊಟಾನಿಕಲ್ ಗಾರ್ಡನ್ನು, ಆಮೇಲೆ ಬೋಟಿಂಗು, ಆಮೇಲೆ ರೋಸ್ ಪಾರ್ಕು, ಕರ್ನಾಟಕ ಪಾರ್ಕು, ಯಾವ್ಯಾವುದೋ ಇದೆ. ಅದೇ ಇದಕ್ಕೂ ಹೋಗೋಣ ಬನ್ನಿ. ಹೋಗ್ತಾಯಿದ್ದೀವಿ, ಇವಾಗ ಡೌನ್ ಹೋಗ್ತಾಯಿದ್ದೀವಿ ವಾಪಸ್ ತಿರ್ಗಾ. ಮತ್ತೆ ಕಾರ್ ಹತ್ರಕ್ಕೆ ಚಿಕ್ಕಪ್ಪ ಕಾರ್ ಹತ್ರನೇ ಇದ್ದಾರೆ, ಹೋಗ್ಬೇಕು ಕಾರ್ ಹತ್ರ. ಹಿಡ್ಕೊಂಡು ಹೋಗ್ಬೇಕು. ನಮಗೆ ಈ ಥರ ಅಂಗಡಿಗಳು ಸಿಗತ್ತೆ, ಈ ಥರ ಕಾಡುಗಳು. ಈ ಪ್ಲ್ಯಾಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಿಮಗೆ ನೋಡೋದಕ್ಕೆ. ನೋಡ್ತಿದ್ರೆ ನೀವು ಇಲ್ಲೇ ಬಂದು ನೋಡ್ಬೇಕು. ಊಟಿಗೆ ಎಷ್ಟು ಚೆನ್ನಾಗಿ ಬಂದಿದ್ದೀರಾ ಕಾಮೆಂಟ್ ಹಾಕಿ ನನಗೆ. ಎಷ್ಟು ಚೆನ್ನಾಗಿ ಬಂದಿದ್ದೀವಿ, ಎಷ್ಟು ಸಲ ಬಂದಿದ್ದೀವಿ. ಇದೇ ಫಸ್ಟ್ ಟೈಮು ನಮ್ಮ ಗಾಡೀಲಿ ಬಂದಿರೋದು. ಇದೇ ಇಲ್ಲ ಅಲ್ಲಿ ತನಕ. ಇಲ್ಲ ಲಾಸ್ಟ್ ಇಯರೇ ಪ್ಲ್ಯಾನ್ ಇತ್ತು, ಬಟ್ ಅದು ತುಂಬ ರಶ್ ಇತ್ತು ಅಂತ ಬರಲಿಲ್ಲ. ನೋಡಿ ಕ್ಯಾರೆಟ್ ಎಷ್ಟಾಗಲಿ, ಕ್ಯಾರೆಟ್ ಆದಮೇಲೆ ಎಷ್ಟಾಗಲ್ಲ ಸೊಪ್ಪಿದೆ. ಅದು ಸೊಪ್ಪು ಎಷ್ಟಾಗಲೇ ಇದೆ ನೋಡಿ. ನೋಡಿ ಅಂದರೆ ಇಲ್ಲಿ ನೇಚರ್ ಅನ್ನೋಂಥರ ನೋಡಿ. ಚೆಕ್ಕಿಡಕಾಯಿ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ, ഒരുപാട് ಸಕ್ಕದಾಗಿ ಕಾಣಿಸುತ್ತೆ ಅನ್ನೋ ಥರ ಈ ವ್ಯೂಗಳು ನೋಡೋಕ್ಕೆ ಖುಷಿ ಇದೆ. ನಾನು ಸ್ವಲ್ಪ ದೂರ ಇದೆ ಅಷ್ಟೇ ಕಾರ್ ಪಾರ್ಕಿಂಗಿಗೆ. ಮೊನ್ನೆ ಕಾಲಡಿಲಿ, ಗುರುವಾಯೂರಲ್ಲಿ ನಾವು ಕರ್ನಾಟಕದ ಗಾಡಿನೇ ಕಾಣಿಸಿಲ್ಲ. ಇವಾಗ ಆಲ್ಮೋಸ್ಟ್ ನಂಗೊಂದು 20 ಮೇಲೆ ಕರ್ನಾಟಕ ಗಾಡಿ, 10 ಮೇಲೆ ಮೈಸೂರು ಗಾಡಿನೇ ಕಾಣಿಸಿದೆ. ಬನ್ನಿ ಹೋಗೋಣ. ಇಲ್ಲಿ ಹಾಕಿದ್ದಾರೆ ಗಾಡಿ ಗೊತ್ತಿಲ್ಲ, ಒಂದು ಸಲ ಫೋನ್ ಮಾಡ್ಬೇಕು ಚಿಕ್ಕಪ್ಪ. ಬನ್ನಿ. ಗಾಡಿ ಪಾರ್ಕಿಂಗು ದುಡ್ಡು 40 rupees ಪರ್ ಕಾರು. ಅದು ಏನು ಫಾಸ್ಟಾಗಿ ನೋಡ್ಬಿಟ್ಟಿದ್ದಾರೆ. ತೊಳಿ ಕರ್ನಾಟಕದ ಗಾಡಿ 50 ನೋಡಿ. ಕರ್ನಾಟಕ 05 ಬೆಂಗಳೂರು ಗಾಡಿ ಇದು, ಸೆಂಟ್ರೋ. ಸುಮಾರು ಕರ್ನಾಟಕ ಗಾಡಿ ಕಾಣಿಸ್ತಾ ಇಲ್ಲ ನನಗಂತೂ. ಸಖತ್ತಿದೆ ಕರ್ನಾಟಕ ಗಾಡಿಗಳು. ಎದುರುಗಡೆನೂ ಅಷ್ಟೇ ಯಾವುದೋ ಇದೆ ಕರ್ನಾಟಕ ಗಾಡಿಗಳು. ಇಳಿಗಳು ತೊಗೋಣ. ಚಿಕ್ಕಪ್ಪ ಅಲ್ಲಿ ಹಾಕಿದ್ದಾರಂತೆ ಗಾಡಿನ. ರೈಡರ್ಸ್ ಎಲ್ಲಿದ್ದಾರಂತೆ. ನಾವು ಇವಾಗ ವಾಪಸ್ ಮೈಸೂರು ಕಡೆಗೆ ಪಯಣ. ಊಟಿಲಿ ತುಂಬ ಪಾರ್ಕಿಂಗ್ಗೆ ಪ್ರಾಬ್ಲಮ್ ಇತ್ತು. ಅಂದರೆ ಪಾರ್ಕಿಂಗ್ ಇರಲಿ, ಮತ್ತು ಬೆಟ್ಟಗಳದು ಗಾಡಿ ಫುಲ್ ಸ್ಟೀಪ್ ಹತ್ತಬೇಕು. ನಾವು 2 ಪ್ಲೇಸ್ ನೋಡಿದ್ದು. ಯಾವುದೋ ಒಂದು ದೊಡ್ಡ ಬೆಟ್ಟ ಪೀಕು, ಇನ್ನೊಂದು ಆ ಟೀ ಫ್ಯಾಕ್ಟ್ರಿಗೆ ಹೋಗಿದ್ವಿ, ನೋಡೋಕ್ಕಾಗಲಿಲ್ಲ. ಅದು ಅಷ್ಟೇ, ಇನ್ನೇನೋ ಮಾಡಲಿಲ್ಲ. ತಿಂಡಿ ತಿನ್ಕೊಂಡು ಹೊರಟಿದ್ದಷ್ಟೇ ಮೈಸೂರು ಕಡೆಗೆ. ಇಲ್ಲಿ ಯಾವ್ದಾರ ನದಿ ಗಿದಿ ಸಿಕ್ಕಿದ್ರೆ ಆಟ ಆಡೋಕ್ಕೆ. ಇನ್ನೇನು ಫಾರೆಸ್ಟ್ ಎಂಟ್ರಿ ಇವಾಗ, ಇನ್ನು ಸ್ವಲ್ಪ ದೂರಕ್ಕೇನೆ. 2 ಪ್ಲೇಸಸ್ ಕರೆಕ್ಟಾಗಾಯಿತು. ಊಟಿ ಒಂದು ಸ್ವಲ್ಪ ಕರೆಕ್ಟಾಗಿ ಆಗಲಿಲ್ಲ. ಕಾಲಟಿ, ಗುರುವಾಯೂರು ಕರೆಕ್ಟಾಗಿ ಆಯಿತು. ಊಟಿ ಸ್ವಲ್ಪ ನಿಮ್ಮನೆ ಹತ್ರ ಶಂಕರ್ ಮನೆ ಹತ್ರ. ನಾನು ಮೈಸೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಇದೊಂದು ಪ್ಲೇಸ್ ಸಿಕ್ತು. ತುಂಬ ಚೆನ್ನಾಗಿದೆ. ಟೀ ಎಸ್ಟೇಟ್ ಅಂತ. ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಇಲ್ಲಿಂದ ವ್ಯೂ ಪಾಯಿಂಟು ಸಖತ್ತಾಗಿದೆ ಮಾತ್ರ. ಇದು ತುಂಬ ದೂರ ಇದೆ ಊಟಿಯಿಂದ. ಇವತ್ತು ನಮ್ಮ ಅಣ್ಣ ಇವೊಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಇವನು ವ್ಲಾಗ್ಸು ಏನೋ ಮಾಡ್ತಾನೆ ನನ್ನ ಪ್ರಕಾರ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ. ಸಖತ್ತಾಗಿ ಕಾಣಿಸುತ್ತೆ ನೋಡಿ, ಸಖತ್ತಾಗಿದೆ ಮಾತ್ರ.
ಸಖತ್. ಓಯ್ ಇದರ 50 ರೂಪೀಸ್ ಚಾರ್ಜ್ ಮಾಡಿದ್ರು. ನೋಡೋಣ ಅದೇನು ಅದು 50 ರೂಪೀಸ್ ಹೊಡ್ಬೋದು 4 ಜನಕ್ಕೆ. ಯಾವ ಥರ ನನಗೂ ಗೊತ್ತಿಲ್ಲ. ಅಲ್ಲಿ ನಿಂತಿದ್ದಾರಲ್ಲ ಅವರೇ. ಊಟಿ ಚಾಕ್ಲೇಟೇ ತೊಗೊಳ್ಳಿಲ್ಲ, ಮಿಸ್ ಆಯ್ತದು. ಮತ್ತು ಸಖತ್ ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ ಇಲ್ಲಿ? ಊಟಿ ಟ್ರಿಪ್ಪು, ಕಾರಡಿ ಟ್ರಿಪ್ಪು, ಗುರುವಾಯೂರ್ ಟ್ರಿಪ್ಪು ಹೆಂಗಿದೆ ನಿಮಗೆ? ಚೆನ್ನಾಗಿದ್ಯಪ್ಪ. ನೀವುಗಳು ಎಂಜಾಯ್ ಮಾಡ್ರೆ ನಾನು ಎಂಜಾಯ್ ಮಾಡ್ದಂಗೆ. ನಮ್ಮ ಮನೆ ಫುಲ್ ಏನೋ ಆಟ ಆಡ್ತಾ ಇದ್ದಾನೆ ನಿಂತ್ಕೊಂಡಲ್ಲಿ ನೋಡಿ. ಸಖತ್ತಾಗಿ ಕಾಣಿಸೋದು ಮಾತ್ರ ಇಲ್ಲಿ ಗಿಡ ನಿಮಗೆ ನೋಡಿ. ಮನೆಗೆ ಬಂದಿನ ಇವಾಗ 2 ಮಿನಿಟ್ಸ್ ಆಯ್ತು ಅಷ್ಟೇ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ಊಟ ಮಾಡಬೇಕು. ತುಂಬ ಸುಸ್ತಾಗ್ಬಿಟ್ಟಿದೆ. ಊಟಿ ರೋಡ್ ಮಾತ್ರ ಸಖತ್ತಾಗಿತ್ತು ಮೈಸೂರಿಗೆ. ಮತ್ತು ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಇತ್ತು ಊಟಿಲಿ, ಅದಕ್ಕೆ ಹೋಗಿ ಲೇಟ್ ಆಯಿತು. ಒಂದು ಸ್ವಲ್ಪ 3.5 ಅವರ್ ಆಯಿತು. ಊಟಿ ಬಿಟ್ಟಾದ್ಮೇಲೆ ಏನಿಲ್ಲ, ಚೆನ್ನಾಗಿತ್ತು. ಮತ್ತು ಆ ಟೀ ಎಸ್ಟೇಟ್ ಅದು ಸ್ವಲ್ಪ ನೀರಿಗೆ ಎಣ್ಣೆ ತೊಗೊಂಡ್ರು ಅವರೆಲ್ಲ. ಆಮೇಲೆ ಅಷ್ಟೇ ಹೊರಟ್ಬಿಟ್ವಿ ಅಲ್ಲಿಂದ. ಒಂದು 4 o'clock ಹಂಗೆ ಮೈಸೂರಿಗೆ ಬಂದು ಇವಾಗ ಊಟ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿನಾಯಕ ಪದ್ಮನಾಭ ಚಾನಲ್. ವಿನಾಯಕ ಪದ್ಮನಾಭ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.